ಹೌದು ಹೌದು. ಇಲ್ಲ ಹಳ್ಳ, ಅದು ರಸ್ತೆ ಅಲ್ಲ, ನೀರಳ್ಳ ಅದು. ಯಾವ್ದು ಹೇಳಿ, ಅದು ನೀರಳ್ಳ. ಸರ್ ನಮಸ್ಕಾರ, ಎಲ್ರಿಗೂ ನಮಸ್ತೆ. ಇದೊಂದು ಮೆಟ್ಲಿಂಗ್ ರಸ್ತೆ, ಅದೊಂದು ಬಿಲ್ಡಿಂಗ್ ಕಾಣಿಸ್ತಾ ಇದೆ ನೋಡಿ, ಅದೊಂದು ಸ್ಕೂಲು. ಹೈವೇಗೆ ಹೊಂದ್ಕೊಂಡಂಗಿರ್ತಕ್ಕಂಥದ್ದು, ಅದೇ ಹೈವೇ. ಟಿ ನರಸೀಪುರದಿಂದ ಚಾಮರಾಜನಗರ ಮತ್ತು ಕೊಳ್ಳೇಗಾಲಕ್ಕೆ ಹೋಗ್ತೀವಲ್ಲ, ಆ ಒಂದು ಹೈವೇ. ಅಲ್ಲಿ ಸ್ಕೂಟ್ರುಗಳು ಹೋಗ್ತಾಯಿದೆ ನೋಡಿ, ಸ್ಕೂಟ್ರ್ ಕಾರೆಲ್ಲ ಹೋಗ್ತಾ ಇದೆಯಲ್ಲ ಅದು. ಸೊ ಆ ಹೈವೇಯಿಂದ ಒಂದು 500 ಅಡಿ 600 ಅಡಿ ಅಷ್ಟು ಅಂತರದಲ್ಲಿದೆ ಈ ಆಸ್ತಿ, ನಾನು ಹೇಳ್ತಕ್ಕಂಥ ಆಸ್ತಿ. ಹೈವೇಯಿಂದ 1 2 3 4 5ನೇ ಪಾತಿನೇ ಈ ಆಸ್ತಿ. ಇನ್ನೇನಿಲ್ವ ಶಿವ, ಹೋಗತ್ತಾನೆ ಹೋಗತ್ತಾನೆ ಮೊದಲು ನೋಡಿ. ಇದೇ ರಸ್ತೆ ನೋಡಿ, ಅದೇ ಹಳ್ಳಿ. ಹಳ್ಳಿಯ ಹಿಂಭಾಗಕ್ಕಾದಂಗಿದೆ. ಜೊತೆಗೆ ಹೈವೇಯಿಂದ ಒಂದು 500-600 ಅಡಿ ಅಂತರದಲ್ಲಿದೆ, ಅದೇ ಹೈವೇ. ಏನಂದರೆ ಈ ಒಂದು ರಸ್ತೆ ಏನಿದೆಯೋ ಇದು ರೆಕಾರ್ಡ್ ರಸ್ತೆ. ಈ ರೆಕಾರ್ಡ್ ರಸ್ತೆ ಹೊಂದ್ಕೊಂಡಂಗೆ ಈ ಕಡೆಯಿಂದ ಹೈವೇಗೆ ಹ್ಯಾಡಾಗಿ ಒಂದು ನೀರು ಹರಿಯೋ ಹಳ್ಳ ಬರ್ತದೆ. ಅದನ್ನು ಪೈಪ್ಲೈನ್ ಮಾಡಿ ಇದಕ್ಕೆ ಕನೆಕ್ಟ್ ಆಗೋ ರೀತಿ ರಸ್ತೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ಈ ಒಂದು ರಸ್ತೆ ಮುಂದೆ ಎಂಡ್ ಆಗಿದೆಯಲ್ಲ, ಹೀಗೆ ಇದನ್ನು ಎಡಭಾಗಕ್ಕೆ ತಗೊಂಡು ಹೈವೇಗೆ ಆ್ಯಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಗ್ರಾಮಸ್ಥರು. ಓಕೆ, ಸೊ ಹಾಗಾಗಿ ಹಳ್ಳಿಗೂ ಭಾಳ ಹತ್ತಿರ ಇದೆ, ಹೈವೇಗೂ ಭಾಳ ಹತ್ತಿರ ಇದೆ. ಈ ಲ್ಯಾಂಡು ನೋಡಿ 2 RTC, 2 ಎಕರೆ 2 ಕುಂಟೆ. ಇದೇ ಊರಿನ ರೈತರಿಂದ ಆಗ್ತಕ್ಕಂಥದ್ದು. ಬ್ಲಾಕ್ ಸಾಯಿಲ್ ಆದರೂ ಅಗ್ರಿಕಲ್ಚರ್ಗೆ ಭಾಳ ಉತ್ತಮವಾದಂಥ ಮಣ್ಣಿದು. ಆಮೇಲೆ ಸ್ವಲ್ಪ ಎತ್ತರವಾಗಿದೆ. ಎಷ್ಟೇ ಮಳೆ ಹೋದರೂ ಕೂಡ ನಿಮಗೆ ವಿತಿನ್ ಒಂದು ½ ಅನ್ ಅವರ್ಲಿ ಈ ಥರ ಡ್ರೈನೇಜ್ ಇದೆಯಲ್ಲ, ಈ ಥರ ಹೋಗುತ್ತೆ ಕೆಳಗಡೆಗೆ, ಎಷ್ಟೇ ವಾಟ್ರ್ ಬಂದರೂ ಕೂಡ. ಈಗ ಅಲ್ಲಿ ಪ್ರೆಸೆಂಟ್ ಇದು 2 ಎಕರೆ 2 ಕುಂಟೆ. ಇದೇ ಊರಿನ ರೈತರಿಂದ ಆಗ್ತಕ್ಕಂಥದ್ದು. ಸೊ ನಾರ್ತ್ ಸೌತು ನಿಮಗೆ ಒಂದು 80-85 ಅಡಿ ಅಷ್ಟು ಅಗಲ ಸಿಗುತ್ತೆ. ಬಟ್ ಈಸ್ಟ್ ವೆಸ್ಟು ಭಾಳ ಉದ್ದ ಜಾಸ್ತಿ ಇದೆ. ಕಬ್ಬಿದೆಯಲ್ಲ ಅದು, ಮತ್ತು ಈ ಕಡೆ 2 ಪಾತಿದೆ ಉತ್ತಿಲ್ವಲ್ಲ, ಇದು ಉದ್ದಕ್ಕಿದೆ. ಆ ಕಡೆ ರಸ್ತೆಗೂ ಕೂಡ ಸೇಮ್ ನೋಡಿ, ಇದೇ ಥರ ಒಂದು ರಸ್ತೆ ಇದೆ ಆ ಕಡೆಗೆ. ಅಂದರೆ ಇಷ್ಟು ವಿಶಾಲವಾಗಿಲ್ಲ ಅದು ಒಂದು 10-12 ಅಡಿ ರಸ್ತೆ ಇದೆ. ಆ ಕಡೆಯಿಂದನೂ ಎಂಟ್ರೆನ್ಸ್ ಆಗುತ್ತೆ, ಈ ಕಡೆಯಿಂದನೂ ಎಂಟ್ರೆನ್ಸ್ ಆಗುತ್ತೆ. ಅಂದರೆ ಇದು ಊರಿನ ಒಳಭಾಗದಿಂದ ಬರಬೇಕು, ಅದು ಊರಿನ ಹೊರಭಾಗದಿಂದ ಎಂಟ್ರೆನ್ಸ್ ಅದು. ಓಕೆ, ಅಕಸ್ಮಾತ್ ನಾಳೆ ದಿನ ಇನ್ನೊಂದು 6 ತಿಂಗಳು, ವರ್ಷ 2 ವರ್ಷದಲ್ಲಿ ಏನಾದ್ರು ಹೈವೇಯಿಂದ ಎಂಟ್ರೆನ್ಸ್ ಆದರೆ ನಿಮಗೆ ಇನ್ನೂ ಅನುಕೂಲ ಆಗುತ್ತೆ, ಆಯಿತಾ. ಸೊ ಹೈವೇ ಆಗಿದೆ, ಸ್ವಲ್ಪ ರಸ್ತೆ ಹೋಗುತ್ತೆ, ಆ ಥರ ಏನಿಲ್ಲ. ಇಲ್ಲಿಗೊಂದು ಪೈಪ್ಲೈನ್ ಹಾಕಂತು ಅಂತಂದರೆ ಇದೇ ಲ್ಯಾಂಡು. ಸೊ ಈಸ್ಟ್ ಫೇಸಿಂಗ್ ಆದಂಗಿದೆ ಲ್ಯಾಂಡು, ಫಸ್ಟ್ ಕ್ಲಾಸ್ ಆಗಿದೆ. ರೆಕಾರ್ಡ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇವರು 1 ಕುಂಟೆಗೆ 1 ಲ್ಯಾಕ್ ಪ್ಲಸ್ ಹೇಳ್ತಾ ಇದ್ದಾರೆ, 1 ಲ್ಯಾಕ್ ಪ್ಲಸ್. ಬಟ್ ಎಷ್ಟು ಕರ ಆಗ್ಬೋದು ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಡೈರೆಕ್ಟ್ ಓನರು. ಓಕೆ, ಹಾಗಾಗಿ ಏನು ಸಮಸ್ಯೆ ಇಲ್ಲ, ರೆಕಾರ್ಡೆಲ್ಲ ಕ್ಲಿಯರ್ ಇದೆ. ಲ್ಯಾಂಡು ಕೂಡ ಚೆನ್ನಾಗಿದೆ, ಹಳ್ಳಿಗೆ ಭಾಳ ಹತ್ತಿರ ಇದೆ. ಫಾರ್ಮ್ ಹೌಸ್ ಮಾಡಿಕೊಂಡು ಇಲ್ಲೇ ಉಳ್ಕೊಳ್ತೀನಿ ಅಂತಕ್ಕಂಥವ್ರಿಗೆ ಭಾಳ ಉತ್ತಮವಾದಂಥ ಒಂದು ಆಸ್ತಿ. ಓಕೆ, ಥ್ಯಾಂಕ್ ಯು.